ಸ್ನೇಹಿತರೆ, ಒಮ್ಮೆ ಅರ್ಜುನನು ತಾನೇ ಈ ಕುರುಕ್ಷೇತ್ರದಲ್ಲಿ ಮಹಾಶಕ್ತಿಶಾಲಿ ಎಂದು ಭಾವಿಸುತ್ತಾ ಇರಬೇಕಾದ್ರೆ ಶ್ರೀಕೃಷ್ಣನು ಒಂದು ಉಪಾಯವನ್ನು ಮಾಡ್ತಾರೆ. ರಥವು ಮುಂದೆ ಸಾಗುತ್ತಾ ಇರಬೇಕಾದ್ರೆ ರಥದಿಂದ ಕೆಳಗಡೆ ಇಳಿ ಎಂದು ಹೇಳ್ತಾರೆ. ತದನಂತರ ರಥದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಹನುಮಂತನು ಹಾಗೂ ಕೃಷ್ಣನು ರಥವನ್ನು ಬಿಟ್ಟು ಹೊರ ಬಂದಾಗ ಆ ರಥವು ಸಂಪೂರ್ಣವಾಗಿ ಸುಟ್ಟು ನಾಶವಾಗುತ್ತದೆ. ಆಗ ರಥವನ್ನು ನೋಡಿ ಅರ್ಜುನನು ಕೇಳುತ್ತಾನೆ, ಕೃಷ್ಣ, ರಥವು ಯಾವ ಕಾರಣಕ್ಕೆ ಈ ರೀತಿ ಹುರಿಯುತ್ತಿದೆ ಎಂದು ಕೇಳಿದಾಗ ಕೃಷ್ಣನು, ಹೇ ಅರ್ಜುನ, ಈಗಾಗಲೇ ಅನೇಕ ಮಹಾರಥಿಗಳ ಬಾಣಕ್ಕೆ ಈ ರಥವು ಜರ್ಜರಿತವಾಯಿತು. ಕರ್ಣನ ಜೊತೆಗೆ ಯಾವಾಗ ಮುಖಾಮುಖಿಯಾಗಿ ಯುದ್ಧಕ್ಕೆ ನಿಂತೆವೋ ಆವಾಗ ಈ ರಥವು ಅತ್ಯಂತ ಜರ್ಜರಿತವಾಯಿತು. ನಾನು ಮತ್ತು ಹನುಮಂತನು ಈ ರಥದಲ್ಲಿ ಇದ್ದ ಕಾರಣಕ್ಕೆ ಈ ರಥವು ಉಳಿಯಿತು. ಈಗ ನಾವು ರಥದಿಂದ ಹೊರಗೆ ಬಂದ ತಕ್ಷಣ ಈ ರಥವು ಅಗ್ನಿಯಲ್ಲಿ ಸುಟ್ಟು ನಾಶವಾಯಿತು ಎಂದು ಹೇಳ್ತಾರೆ. ಹೇ ಅರ್ಜುನ, ನಾನು ಮತ್ತು ಹನುಮಂತ ಈ ರಥದಲ್ಲಿ ಇದ್ದರೂ ಸಹ ಕರ್ಣನು ಈ ರಥವನ್ನು ಅತ್ಯಂತ ಜರ್ಜರಿತ ಮಾಡಿದನೇ ಎಂದು ಹೇಳಿದರೆ ಆತನ ಸಾಮರ್ಥ್ಯ ಎಂಥದು? ಅರ್ಜುನ, ನೀನು ಮಾತ್ರ ಕುರುಕ್ಷೇತ್ರ ದಾಳಿ ಬಲಶಾಲಿ ಅಲ್ಲ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅನೇಕ ಪ್ರಬಲಶಾಲಿಗಳು ಕೂಡ ಇದ್ದಾರೆ. ಅದರಲ್ಲಿ ಕರ್ಣ, ಭೀಷ್ಮ, ದ್ರೋಣಾಚಾರ್ಯ, ಅಶ್ವತ್ಥಾಮನು ಕೂಡ ಅತ್ಯಂತ ಪ್ರಬಲಶಾಲಿಗಳು ಆಗಿದ್ದರು. ಹಾಗಾಗಿ ನೀನು ಒಬ್ಬನೇ ಬಲಶಾಲಿ ಎಂದು ಭಾವಿಸುವುದನ್ನು ಬಿಟ್ಟು ಬಿಡು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಾನೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು.